ಬಂದ್ಬಿಟ್ಟ ಚೆನ್ನಾಗೇ ಇದೆಯಾ ಹೋಗೋಣವಾ ಏನು ಎಲ್ಲ ಓಡ್ತಿದ್ಯಾ 2500 ಕೊಟ್ಟಿದ್ದೀನಿ ನನ್ನನ್ನೇ ಯಾಮರ್ಸ್ತೀಯ ನೀನು ಯಾರು ಅಂತ ಗೊತ್ತಾ ಯಾರೇ ನೀನು ಹೇಳು ಯಾರು ನೀನು ನನ್ ಗೋಪಾಲ್ ಹುಡುಗಿ ಯಾರೇ ಅವನು ಯಾರಾದ್ರೆ ನನಗೇನೆ ಹತ್ತೆ ಒಳಗೆ ಯಾರೋ ನೀನು ಅವಳು ಹೇಳಿದ ಕಾಸು ಕೊಟ್ಟಿಲ್ವಾ ಬಾರೆ ಮರ್ಯಾದೆಯಿಂದ ಹೇಳಿದ್ರೆ ಹೋಗಲ್ವಾ ನೀನು ಗೋಪಾಲ ಇಸ್ಪೀಟ್ ಆಡುವಾಗ ತುಂಬಾ ಗಾಂಚಲೆಲ್ಲ ತೋರಿಸಬಾರ್ದು, ಅದು ಈ ಕೃಷ್ಣಮೋಹನ್ ಹತ್ರ. ಏನೋ ನಮ್ಮ ಸ್ವಾಮಿ ಅಣ್ಣಂಗೆ ಯಾರೋ ಒಬ್ಬ ನಾಯಿ ಕೊಡ್ದಂಗ್ ಹೊಡಿತಾ ಇದ್ದಾನೆ, ನೀನು ಬೇಗ ಬಾ. ನಾನ್ ಬಂದೆ. ಯಾರೋ ನೀನು? ನಾನ್ ಗುಲಾನ್, ನೀನ್ ಯಾರಲ್ಲೇ? ಏನೇ ನಾನೇ ಬೇಡ ಸ್ವಾಮಿ ಅಣ್ಣ ಬೇಡ. ಆಂಬುಲೆನ್ಸ್ ಬಂದಾಯ್ತು. ಇಲ್ಲಿ ಬರೋದು ಒಂದ್ ಸ್ವಲ್ಪ. ನಾನು ಬರೋದು ಲೇಟ್ ಆಗ್ಲಿಲ್ವಲ್ಲ? ಇಲ್ಲ, ಗೋಪಾಲ ಬರೋದು ಲೇಟ್ ಆಗಿದ್ರೆ ನನ್ನ ಬಾಡಿ ಎತ್ಕೊಂಡು ಹೋಗ್ಬೇಕಾಗಿತ್ತು. ಮೈ ಡೆಡ್ ಬಾಡಿ. ಬಾಗ್ಲೆಲ್ಲ ಓಪನ್ ಆಯ್ತು, ಒಳಗಡೆ ಹಾಕಿ ಬೇಗ. ಈಗ ಇವನ್ ಕಥೆಯ ಮುಗೀತು. ಆಯ್ತು ಸರ್, ಬರ್ತೇನೆ. ಹೋಗು ಹ್ಯಾಪಿ ಜರ್ನಿ. ನಿಮ್ಮನ್ ಯಾಕೆ ಅವ್ನು ಹೊಡಿತಾ ಇದ್ದ? ಅಲ್ಲ ನಿಮ್ಗೂ ಅವನ್ಗೂ ಏನ್ ಜಗಳ? ನನಗೂ ಅವನಿಗೂ ಏನ್ ಜಗಳನೂ ಇಲ್ಲ. ನೋ ಪ್ರಾಬ್ಲಮ್ ವಿತ್ ಮೀ. ನಿನ್ ಹುಡುಗಿ ಜೊತೆನೆ ಗಲಾಟೆ. ಹುಡುಗಿನ? ಯಾವ ಹುಡುಗಿ? ಯಾವ ಹುಡುಗಿನ? ನಾನ್ ನೋಡಿದ್ದಲ್ಲ, ತುಂಬಾ ಸುಂದರವಾಗಿದ್ದಾಳೆ. ಎಲ್ ಸಿಕ್ಕದ್ಲ ಅವಳು ನಿನ್ಗೆ? ಅಯ್ಯೋ, ಲಾರಿ ಓಡಿಸೋ ಕೇಶವ ಒಂದ್ ಹುಡುಗಿ ಬಗ್ಗೆ ಹೇಳ್ದ, ಈಗ ಇವ್ರು ಅವಳ ಬಗ್ಗೆ ಹೇಳ್ತಾ ಇದಾರೆ. ಯಾರೋ ಅವಳು? ಅಲ್ಲ, ಚೆನ್ನಾಗಿದ್ರೆ ನಾವು ಕನ್ಫರ್ಮ್ ಮಾಡ್ಕೋಬೋದಲ್ವಾ? ನಾನು ಆ ಹುಡುಗಿನ ಕನ್ಫರ್ಮ್ ಮಾಡ್ಬಿಟ್ಟೆ. ನೀವೇ ಕನ್ಫರ್ಮ್ ಮಾಡಿದ್ರೆ ನನಗೇನ್ ಪ್ರಾಬ್ಲಮ್? ಮತ್ತೆ ಅವಳು ಇಲ್ಲೇ ಇರ್ಬೇಕಲ್ಲ. ನಾನ್ ಹುಡುಗಿ ಕರ್ಕೊಂಡ್ ಬರ್ತೀನಿ. ಇಲ್ಲ ಬೇರೆ ಯಾರಾದ್ರೂ ಅವಳನ್ನ ತಗೊಂಡ್ ಹೋಗ್ಬಿಟ್ರೆ ಹುಡ್ಕೊಂಡ್ ಬಾ. ಆ ಹುಡುಗಿ ಇಲ್ಲೇ ಹುಡುಗಿ ಎಲ್ಲ ಹೋದ್ಲು ಅವಳು. ಹುಡುಗಿ ಪಾಪ ಎಲ್ಲಿ ಅವಳೆಲ್ಲಿ? ಇಲ್ಲೇ ಇದ್ಲಪ್ಪ, ನಾನೇ ನೋಡಿದ್ದೀನಿ ಅವಳನ್ನ. ಕುಡಿದು ಸುಮ್ನೆ ನನ್ನ ಮನ್ಸಲ್ಲಿ ಆಸೆ ಬರ್ಸಿದ್ರಿ ಅಂತ ಇಟ್ಕೊಳ್ಳಿ. ಅಲ್ಲಪ್ಪ, ನಾನ್ ಸತ್ಯ ಹೇಳ್ತೇನೆ. ಮಾತಾಡ್ಬೇಡಿ, ಕೊಂದ್ಬಿಡ್ತೀನಿ. ಗೋಪಾಲ ನೋಡು, ಎಣ್ಣೆ ಹೊಡ್ರೆ ಸುಮ್ನೆ ಮಲ್ಕೋಬೇಕು. ಹೇಳಿದ್ರೆ ಅರ್ಥ ಆಗಲ್ವಾ? ಅಯ್ಯೋ, ಎಲ್ಲಿ ಹೋದ್ಲಿ ಹುಡುಗಿ? ನೀನ್ ಹೇಳೋದೆಲ್ಲ ನೋಡ್ತಾ ಇದ್ರೆ ಇದು ಪ್ಲಾನಿಂಗ್ ಮಾಡೇ ಅಟ್ಯಾಕ್ ಮಾಡಿದ್ದಾರೆ. ಒಳಗಡೆ ಹೋಗಿ ಡೀಟೇಲ್ ಆಗಿ ಕಂಪ್ಲೇಂಟ್ ಬರ್ದು ಕೊಡು. ಕೇಸ್ ಈಗಲೇ ರಿಜಿಸ್ಟರ್ ಮಾಡೋಣ. ನಡಿ. ಸರ್, ಮುಖದ ಮೇಲೆ ಏನ್ ಗಾಯ ಸರ್? ಅದೊಂದು ಚಿಕ್ಕ ಆಕ್ಸಿಡೆಂಟ್ ಕಣಯ್ಯ, 3 ಸ್ಟಿಚ್, ಪರವಾಗಿಲ್ಲ. ಹೌದು, ಈ ಸಿಟಿಲಿ ಗೋಪಾಲ ಹೆಸರಲ್ಲಿ ಹೋಟ್ಲ್ ನಡೆಸ್ತಾನ? ಅವ್ನ್ ರೌಡಿ ಅನ್ಸುತ್ತೆ. ಗೋಪಾಲ ರೌಡಿ ಅಲ್ಲ ಸರ್. ಅವ್ನ್ ನಿನಗೆ ಗೊತ್ತಾ? ಗೊತ್ತಿದೆ ಸರ್. ಈಗ್ಲೇ ನೋಡ್ಬೇಕು. ಹೋಗು, ಕರ್ಕೊಂಬಾ. ಸರ್ ಹೋಗು ಅನ್ನಲ್ಲ. ಹಲೋ, ಯಾರು? ನಿಮ್ಮಪ್ಪ. ಯಾರೋ ಮೊಬೈಲ್ ಫೋನ್ ನಲ್ಲಿ ನಮ್ಮ ಅಪ್ಪಂಗ್ ಬೈತಾ ಇದ್ಯಾ? ಲೇ ಚಿಕ್ ಥಾಮಸ್ ಅವ್ರ ಮಗನೇ, ನಾನ್ ನಿನ್ನ ಸ್ವಂತ ಅಪ್ಪ ಕಣೋ. ಅಯ್ಯೋ, ನೀವು ನನ್ ಸ್ವಂತ ಅಪ್ಪನ ಅಪ್ಪ? ನಿಮ್ ವಾಯ್ಸ್ ನ ಫೋನಲ್ಲಿ ಕೇಳಿ ನನಗೆ ಗೊತ್ತಾಗ್ಲಿಲ್ಲ ಅಪ್ಪ. ಆಗಾಗ ಫೋನಲ್ಲಿ ಒಂದೊಂದ್ಸತಿ ಮಾತಾಡ್ಬೇಕು ಕಣೋ. ತಗೋ. ಏನಪ್ಪ ವಿಷಯ? ನಿನ್ನ ನನ್ಗೆ ನೋಡ್ಬೇಕು ಅನ್ನಿಸ್ತಿದೆ, ನೀನ್ ಬೇಗ ಬಾ. ಯಾಕೆ ಅರ್ಜೆಂಟ್ ಆಗಿ ನೋಡ್ಬೇಕು? ನಾನ್ ಮುಂಚಿನ ತರನೇ ಚೆನ್ನಾಗೇ ಇದ್ದೀನಿ. ನಾನ್ ಸ್ವಲ್ಪ ದಪ್ಪಗಾದ್ಮೇಲೆ ಬರ್ತೀನಿ ಅಷ್ಟೇ. ಅಲ್ಲಪ್ಪ, ಈಗ ಹೋಟ್ಲಲ್ಲಿ ತುಂಬಾ ಜನಗಳಿರೋ ಸಮಯ.
ನಿನ್ನ ಬಿಸಿ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟ್ರತ್ಗೆ ನಿಮ್ಮ ಅಪ್ಪನ ಜೀವಂತವಾಗಿ ನೋಡಕ್ಕಾಗಲ್ಲ. ಮತ್ತೆ ಶುರು ಮಾಡಿದ್ರ? ಅಪ್ಪ ನೀವ್ ಹೀಗೆಲ್ಲ ಮಾತಾಡಿ ನನ್ಗೆ ಹುಚ್ಚಿಡ್ಸ್ಬೇಡಿಪ್ಪ. ಅಪ್ಪನ ಮೇಲೆ ನಿನ್ಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ನಾಳೆ ಬೆಳಗಾಗೋಷ್ಟ್ರತ್ಗೆ ನೀನ್ ಇಲ್ಲಿ ಬರ್ಬೇಕು. ಅಪ್ಪ ಅದು ಇಟ್ಟಾಯ್ತು. ಗೋಪಾಲ, ನೀನ್ ಸ್ವಲ್ಪ ಸ್ಟೇಷನ್ಗೆ ಬಾ, ಸಾಹೇಬ್ರು ಮಾತಾಡ್ಬೇಕಂತೆ. ನಮ್ಮ ಅಪ್ಪನ ವಿಷಯ ಹೇಳ್ದಂಗೆನೆ ಈ CI ಪೀತಾಂಬರ ಅವ್ರ ವಿಷಯ ಕೂಡ. ಅದೇನು? ಅಪ್ಪ ನನ್ನ ವಾರನೂ ನೋಡ್ತಾ ಇರ್ಬೇಕು, ಅದು ನನ್ ಮೇಲಿರೋ ಪ್ರೀತಿಯಿಂದ. ಹಾಗೆ ಪೀತಾಂಬರ ಸರ್ ಕೂಡ ನನ್ನ ವಾರ ನೋಡ್ತಾ ಇರ್ಬೇಕು. ಅದೇನದು? ನನ್ನ ಹತ್ರ ಇರೋ ದುಡ್ಡಿನ ಮೇಲಿನ ಆಸೆಗೆ. ಇವರು ಹಳೆ ಸಾಹೇಬ್ರು ಅಲ್ಲ, ಹೊಸದಾಗಿ ಬಂದಿರೋ ಸಾಹೇಬ್ರು. ಅರ್ಧ ತಮಿಳು ಅರ್ಧ ಕನ್ನಡ. ರೇಟ್ ತಮಿಳ ಕನ್ನಡನಾ? ಅದೆಲ್ಲ ನನಗ್ ಗೊತ್ತಿಲ್ಲ, ನೀನ್ ಬಾ. ಸರಿ, ಎಲ್ಲಾ ಕೆಲಸ ಮುಗಿದ್ಮೇಲೆ ಶೆಟ್ರ್ ಹಾಕು, ನಾನು ಊರಿಗೆ ಹೋಗಿ ಅಪ್ಪನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಸರ್. ಎಸ್ ಒಳಗಿದ್ದಾರೆ, ಕಂಪ್ಲೇಂಟ್ ಅಲ್ಲೇ ಕೊಡಿ. ಸರ್, ಏನೇ ಲುಕ್ ಕೊಡ್ತಿದ್ಯಾ? ನನ್ನನ್ನು ಯಾರು ಅನ್ಕೊಂಡೆ? ಆದಿಶೇಷ, ಸರ್ಕಲ್ ಇನ್ಸ್ಪೆಕ್ಟರ್ ಆದಿಶೇಷ. ಹಿಡ್ಕೊಂಡ್ರ ಅವಳನ್ನ. ಬರ್ರ ಅವಳನ್ನ. ಇವರ ಹೊಸ CI. ನಿನಗ್ ಮೊದ್ಲೇ ಗೊತ್ತಾ? ದೋಸೆ ಕೊಟ್ಟಿದ್ಯಾ? ದೋಸೆ ಕೊಟ್ಟಿಲ್ಲ, ಒಂದ್ ಡೋಸ್ ಕೊಟ್ಟಿದ್ದೀನಿ. ಯುತಿಯವ್ರೆ, ಅವ್ರ ಈ ಕಡೆನೆ ಬರ್ತಾವ್ರೆ. ಸರ್, ಇವನ್ ಗೊತ್ತಿಲ್ದೆ ಏನಾದ್ರೂ ತಪ್ಪು ಮಾಡಿದ್ರೆ? ನೀನೇನು ಹೇಳ್ಬೇಡ. ಆ ಹುಡುಗಿ ಓಡೋದ್ಲು, ಹಿಡಿ. ಸರ್ ಹೋಗೋ ಅನ್ನಲ್ಲ. ಓಕೆ. ನೀನೆಲ್ಲ ಹೋಗ್ತೀಯಾ? ಹೂ ಆರ್ ಯು? ನಾನು ಕೃಷ್ಣ ಮೋಹನ್, ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಐ ಆಮ್ ಸರ್ಕಲ್ ಇನ್ಸ್ಪೆಕ್ಟರ್ ಆದಿಶೇಷ. ಗ್ಲಾಡ್ ಟು ಮೀಟ್ ಯು. ಯಾರತ್ರ ಹಿಡ್ಕೊಂತೀಯ? ಇಲ್ಲಿ ನೋಡಿ ಸರ್, ನೀವ್ ಯಾರು ಅಂತ ಗೊತ್ತಿಲ್ಲದೆ ನಿಮ್ ಮೇಲೆ ಕೈ ಮಾಡ್ಬಿಟ್ಟೆ. ನೀವು ಕ್ಷಮಿಸಾಯ್ತು, ನಾನು ಕ್ಷಮಿಸಿದೀನಿ. ಕಾಂಪ್ರಮೈಸ್. ಏನೋ ಕಾಂಪ್ರಮೈಸ್? ಸಾರ್, ಇದನ್ನೆಲ್ಲ ಹಾಳು ಮಾಡಬೇಡಿ, ಇದು ಸರ್ಕಾರದ ಕಾಸಲ್ವಾ? ಗೋಡೆ ತುಂಬಾ ಸ್ಟ್ರಾಂಗ್ ಆಗಿದೆ, ಏನೂ ಆಗಿಲ್ಲ. ಮಿಸ್ ಮಾಡ್ತೀಯಾ? ಹೌದು, ನಿಮ್ ಪಂಚ್ಗೆ ಮುಖ ಕೊಟ್ಟು ಡ್ಯಾಮೇಜ್ ಮಾಡ್ಕೊಳಕ್ಕೆ ನನ್ಗೇನು ಹುಚ್ಚ? ತುಂಬಾ ಕಷ್ಟಪಟ್ಟು ಬೆಳೆಸಿರೋ ದೇಹ ಸರ್. ನಿಮ್ಗೆ ಪಂಚ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ, ಬೇಕಾದ್ರೆ ಟ್ರೈ ಮಾಡಿ. ನನ್ನ ಮೇಲೆ ಯಾವನೇ ಕೈ ಮಾಡಿದ್ರು, ಯಾರೇ ಆಗಿದ್ರು ನಾನು ವಾಪಸ್ ಹೊಡೆದೇ ಹೊಡಿತೀನಿ. ಅದಕ್ಕೆ ತಾನೇ ನಾನು ಬ್ಲಾಕ್ ಮಾಡಿದ್ದು. ಇವನ್ ಯಾಕಪ್ಪ ಈಗ ಮಾಡ್ತಿದ್ದಾನೆ? ಯೋ ಬಿಡಯ್ಯ, ಯೋ ಬಿಡು, ಬಿಡಿ ಅಂತ ಹೇಳ್ತಿದ್ದೀನಲ್ಲ ಸರ್. ಬಿಡಿ ಸರ್, ಬಿಟ್ರೆ ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲ ಅಂದ್ರೆ ನನ್ನ ಮೇಲೆ ಕೈ ಮಾಡಿದ್ರೆ ಪೊಲೀಸ್ ಅವನಾಗಿಲ್ಲ, ಯಾವನಾಗಿಲ್ಲ, ಅವನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಬೇಡ, ಆಟ ಆಡ್ಬೇಡ. ಗಿಳಿಗ್ ಹೇಳೋ ತರ ಹೇಳಿದ್ರು ನೀವ್ ಕೇಳಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಓಯ್ ಬೇಡ, ಹೇಳೋದ್ ಕೇಳು. ಸರ್, ಈಗಾಗ್ಲೇ ನನ್ ಮೇಲೆ ಪೊಲೀಸ್ನ ಹೊಡೆದಿದ್ದೀನಿ ಅಂತ ಕೆಟ್ಟ ಹೆಸರು ಬಂದಿದೆ. ನೀವು ಅದನ್ನ ಬದಲಾಯಿಸಬೇಡಿ. ನೀವು ಲಾಕಪ್ ಅಲ್ಲಿ ಮಲಗಿದ್ದೀರಾ? ಅಯ್ಯೋ, ಎಷ್ಟು ಕೆಟ್ಟ ವಾಸನೆ ಬರುತ್ತೆ ಗೊತ್ತಾ? ನಾನ್ ಲಾಕಪ್ ಇಂದ ಹೊರಗ್ ಬಂದ್ರೆ ನಿನ್ನ ಕತೆನ ಮುಗಿಸ್ತೀನಿ. ನೀವ್ ಯಾವಾಗ ಲಾಕಪ್ ಇಂದ ಹೊರಗೆ ಬರ್ತೀರಾ ಅಂತ ಹೇಳಿ, ನಾನ್ ವೇಟ್ ಮಾಡ್ತೀನಿ. ಬೇಡ, ನನ್ ಜೊತೆ ಆಟ ಆಡ್ಬೇಡ. ಸಾರ್, ಬರ್ಬೇಕಂತಿದ್ರೆ ಹೇಗಾದ್ರೂ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಫೋನ್ ಬಂತು, ನಿಮ್ಗೆ ಅನ್ಸುತ್ತೆ ಎತ್ಲಾ? ಬೇಡ, ಸಮಸ್ಯೆನ ದೊಡ್ಡದ್ ಮಾಡ್ಬೇಡ. ಹೇಳೋದನ್ ಕೇಳು, ಅದು ನನಗ್ ಬಂದಿರೋ ಫೋನ್ ಕಣ. ಹಲೋ. ಯೋ ಆರುಮುಗ, ನಾನ್ SP ಅಂತ SP. ನೀನ್ ಮಾತಾಡ್ಬೇಡ, ಫೋನ್ ನನ್ ಕೈ ಕೊಡು. ಹಲೋ, ನಾನ್ CI ಆರ್ಮುಗ ಮಾತಾಡ್ತಿದ್ದೀನಿ ಸರ್. ನಾಳೆ ಗವರ್ನರ್ ಮೈಸೂರಿಗೆ ಬರ್ತಾ ಇದ್ದಾರೆ, ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಆಗಿರ್ಬೇಕು. ಸೆಕ್ಯೂರಿಟಿನ ನನ್ ಕೈಲಿ ಆಗಲ್ಲ. ಅವ್ರು ನಮ್ಮ SP, ನನ್ ಕೆಲ್ಸ ಹೋಗುತ್ತೆ. ಕೆಲ್ಸ ಹೋಗುತ್ತಾ? ಆಗಿದ್ರೆ ಆಗ್ಲಿ. ಇಲ್ಲಿ ಕೇಳೋ ಪೊರ್ಕಿ, ನಾಯಿ, ಹಂದಿ, ಫ್ರಾಡ್, ಎಮ್ಮೆ, ಹಂದಿ ಮುಗ್ದೋನೆ, ಕೋಳಿ. ರಾಸ್ಕಲ್, ಎಲ್ಲ ಹೋಯ್ತು. ನೀನೇನ್ ಹೇಳ್ದೆ? ನೀನ್ ಲಾಕಪ್ ಇಂದ ಹೊರಗೆ ಬಂದ್ರೆ ನನ್ನ ಮುಗಿಸ್ಬಿಡ್ತೀನಿ ಅಂತನಾ? ಲೇ ತಮ್ಮ, ಇಲ್ಲಿ ಕೇಳೋ, ನಾಳೆ ನಿನ್ ತಲೆ ಮೇಲೆ ಆ ಕ್ಯಾಪ್ ಇದ್ರೆ ತಾನೇ ಏನಾದ್ರು ಮಾಡಕ್ಕಾಗೋದು. SP ಆಫೀಸಿಂದ ನಾಳೆ ಖಂಡಿತ ಸಸ್ಪೆನ್ಷನ್ ಆರ್ಡರ್ ಬರುತ್ತೆ. ಡಿಸ್ಟರ್ಬ್ ಮಾಡ್ಬಿಟ್ನಾ? ಬೀಗದ ಕೈ ಕೊಟ್ಟು ಹೋಗೋ. ಲಾಕಪ್ ನ ತೆಗೆದ್ಬಿಟ್ಟು ಹೋಗೋ. ಒಳ್ಳೇದೇ ಆಯ್ತು. ಆ ಹುಡುಗಿ ಸರಿಯಾದ ಟೈಮ್ ನೋಡಿ ಓಡ್ ಹೋಗಿದ್ ಒಳ್ಳೇದೇ ಆಯ್ತು. ಇನ್ಸ್ಪೆಕ್ಟರ್ ಕೇಳಿದ್ರೆ ಸಿಟಿ ಎಲ್ಲ ಹುಡುಕಿದ್ರು ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳ್ಬಿಡೋಣ.
ಹಾ ಸಮಸ್ಯೆ ಸಾಲ್ವ್ ಆಯ್ತಾ? ಅದೆಲ್ಲ ಯಾವಾಗ್ಲೂ ಸಾಲ್ವ್ ಆಯ್ತು. ಅವ್ರನ್ನ ಎಷ್ಟೇ ನೈಸ್ ಮಾಡಿದ್ರು ಬಗ್ಗಲ್ವಲ್ಲ, ಹೆಂಗೆ? ಹಾಗೇನಿಲ್ಲ, ನಾನ್ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಲಾಕಪ್ ಅಲ್ಲಿ ಹಾಕಾಯ್ತು. ಅಯ್ಯೋ ದೇವ್ರೆ, ನೀನ್ ಏನ್ ಕೆಲಸ ಮಾಡಿದ್ಯಾ? ನಿನ್ನ ಅವ್ರು ಸುಮ್ನೆ ಬಿಡ್ತಾರ? ನೀನ್ ಎಲ್ಲಾದ್ರೂ ಹೋಗಿ ತಪ್ಪಿಸ್ಕೊ ಹೋಗು. ಹಾಗೆ ಎದ್ರಕೊಂಡು ಹೋಗಕ್ ನನ್ ಕೈಲಿ ಆಗಲ್ಲ. ಇಲ್ಲಿ ನೋಡು, ಸಮಸ್ಯೆ ದೊಡ್ಡದಾಗತ್ತೆ. ಹಾಗಿದ್ರೆ ನೀವ್ ಹೇಳ್ತಿದ್ರಿ ಅಂತ ನಾನು ಕೆಲಸ ಮಾಡ್ತೀನಿ. ನಮ್ಮ ಅಪ್ಪ ನನ್ನನ್ನ ಬಾ ಅಂತ ಹೇಳಿದಾರೆ, ನಾನು ಅಲ್ಲಿಗೆ ಹೋಗ್ತೀನಿ. ಇವನಿಗೆ ಭಯ ಪಡ್ಕೊಂಡೆಲ್ಲ ಹೋಗಲ್ಲ. ಏನಾದ್ರೂ ಆಗ್ಲಿ, ಮೊದ್ಲು ನೀನ್ ಹೋಗು. ಹಾ, ಸಾರ್ ಒಳಗಡೆ ಕಿರ್ಚ್ತಾ ಇದಾರೆ. ಅವ್ರೇನ್ ಸಾಯಲ್ಲ, ಸ್ವಲ್ಪ ಹೊತ್ತು ಬಡ್ಕೊಳ್ಳಿ ಬಿಡು. ಅವ್ನ್ ಮೊದ್ಲು ಇವರಿಂದ ಎಲ್ಲಾದ್ರೂ ತಪ್ಪಿಸ್ಕೊಳ್ಳಿ, ಆಮೇಲೆ ಹೋಗಿ ನೋಡೋಣ.